ದಂಡನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ದಾಳಿ ಮಾಡಬೇಕಾಗಿದೆ ಸಿದ್ದರಾಮಯ್ಯ ಮೇಲೆ ಅಂತೇಳಿ ಆ ನೆಲೆಯಲ್ಲಿ 40-45 ಜನ ಮತ್ತೆ ಕೂಡಿಸಿದಾರ ಸುದ್ದಿಗಳು ಬರ್ತಾ ಇದ್ದಾವೆ. ಇದರ ಅರ್ಥ ಅಟ್ಲೀಸ್ಟ್ ನಾಳೆ ಈಗೇನು ಅಂದಾರಂತ ಸುದ್ದಿಗಳಿದ್ದಾವೆ, ಅದು ಎಷ್ಟು ಕರೆ ಎಷ್ಟು ಗೊತ್ತಿಲ್ಲ. ಅವರು ಆಟಗಳ ಮಧ್ಯೆ ಪಟ್ಟಾಗಿ ಮಾತಾಡ್ತಾ ಇರ್ತಾರೆ, ನಿಮ್ಮದು ನಾಳೆ ಮುಗಿಲಿ, ಚುನಾವಣೆ ಮುಗಿಲಿ, ಅದು ಮುಗಿಲಿ, ಆಮೇಲೆ ನೋಡೋಣ ಮಾಡೋಣ ಅಂತೇಳಿ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಚ್ಚು ನಮ್ಮ ಡಿ ಕೆ ಸುರೇಶ್ ಅವರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ, ಇವ್ರು ಮುಂದೆ ಮಾಡ್ತಾರದ ಗ್ಯಾರಂಟಿ ಇಲ್ಲ ಅಂತೇಳಿ. ಮತ್ತು ಹಾಗಾದ್ರೆ 40 ಮಂದಿ ತೊಗೊಂಡು ಬಿ ಜೆ ಪಿಗೆ ಹೋಗುವಂಥ ಸಾಧ್ಯತೆ ಇದ್ದಾರೆ, ಅದು ಭಾಳ ಕಷ್ಟ ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕೆ ಇಡೀವರೆ ಅದು ಜೀವನ ಪರ್ಯಂತ ವಿರೋಧ ನೋಡ್ಕೊಂಡು ಬಂದಿದ್ದಾರೆ. ಹೊಂದಾಣಿಕೆ ಆಗೋದಿಲ್ಲ ಅಂತಲ್ಲ, ಅಲ್ಲಿ ಕುಮಾರಸ್ವಾಮಿ ಯಾವ ರೀತಿ ವರ್ಕ್ ಮಾಡ್ತಾರೆ ಗೊತ್ತಿಲ್ಲ, ಅವರು ಸೆಳೆದ ಕಡೆ ಬಂದರು ಅಥವಾ ಕಾಂಗ್ರೆಸ್ಸು ಸುಮ್ಮನೆ ಕೊಡುವಂಥದ್ದಲ್ಲ. ಯಾಕೆ ಸಿದ್ದರಾಮಯ್ಯರು ಅದನ್ನು ಎಕ್ಸ್ಪರ್ಟ್ ಹ್ಯಾಂಡ, ಅವ್ರ ಜೊತೆ ಸತೀಶ್ ಅವರು ಇದ್ದಾರೆ. ಸತೀಶ್ ಅವರು ಇಂಥ ರಾಜಕೀಯದಲ್ಲಿ ಅತ್ಯಂತ ಎತ್ತಿದ ಮಾಹಿರ್ ಅವರು. ಹೀಗಾಗಿ ಯಾರನ್ನು ಯಾರು ಮಾಡ್ಬೋದು, ಏನು ತೊಗೊಂಡು ಹೋಗ್ಬೋದು ಅನ್ನುವಂಥದ್ದು ದೊಡ್ಡ ಇವತ್ತು ಕಳವಳ ಇಲ್ಲೇ ಕಾಂಗ್ರೆಸ್ನಲ್ಲಿದೆ. ಸಿದ್ದರಾಮಯ್ಯ ಪರ ಇದ್ದಂಥವರು ಎಚ್ಚರಿಕೆಯಿಂದ ಆಟ ಆಡ್ತಾ ಇದ್ದಾರೆ, ಇವರು ಎಚ್ಚರಿಕೆಯಿಂದ ಆಡ್ತಾ ಇದ್ದಾರೆ, ಒಟ್ಟು ಅಧಿಕಾರ ಬಿಡುವಾಗಿಲ್ಲ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ, ಸಿದ್ದರಾಮಯ್ಯನು 2022 ಇಳಿಸುವ ಹಾಗಿಲ್ಲ. ಸ್ವತಃ ಅವರಲ್ಲೂ ಅದ, ಅವ್ರ ಬೆಂಬಲಿಗರಲ್ಲೂ ಅದ, ಎಲ್ಲ ಈ ಮಿನಿಸ್ಟರ್ಗಳಾಗಿರ್ಬೋದು, ಮತ್ತು ಇವತ್ತು ಉಪಕೃತರಾಗಿದ್ದಾರಲ್ಲ ಅವ್ರಿಗೂ ಅದ ಇರಲಪ್ಪ 22 ತನಕ. 22 ನೋಡಿ ಅದು ಮತ್ತೆ ಸಮಯ ಬಂತಾಗಂತೇಳಿ. ಆದರೆ ಆ ಸಮಯ ಬಂದ ನಮಗೆ ಸಿಗ್ತದಿಲ್ಲ ಅಂತ ಭಯ ಈಗ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಶಿವರಿಗೆ ಅಂದರೆ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚಾಗಿ ಸ್ವಲ್ಪ ಆಕ್ರಮಕವಾಗಿ ಇವರು ತಮ್ಮ ಶಾಸಕ ಸಂಖ್ಯಾಬಲ ಹೆಚ್ಚು ಮಾಡಿಕೊಂಡ ಅಟ್ಲೀಸ್ಟ್ ಈಗಿಲ್ಲ, ಮುಂದಿನ ಚುನಾವಣೆಯಲ್ಲಿ ಆದರೂ ನಮ್ಮ ಜೊತೆಗೆ ಎಲ್ಲೋ ಇರ್ಬೋದು, ಅದು ಮತ್ತೇನೋ ಗೊತ್ತಿಲ್ಲ. ಆದರೆ ನಡೆದದ್ದೇನು ಸುಳ್ಳಲ್ಲ. ಅವ್ರ ಪೈಕಿ ಭೇಟಿಯಾಗಿ ಬರ್ತಾರೆ ಯಾವ ಶಾಸಕಿಗೆ, ಅವ್ರ ಪೈಕಿ ಭೇಟಿ ಆಗಿರ್ತಾರೆ. ಒಟ್ಟಲ್ಲೇ ಈ ತೆರೆ ಮರೆಯ ಹಿಂದೆ ಕಗ್ಗತ್ತಿನ ಒಂದು ರಾತ್ರಿಗಳಲ್ಲಿ ಇವೆಲ್ಲ ಅಲ್ಲೇ ರೆಸಾರ್ಟ್ಗಳಲ್ಲಿ ಅಲ್ಲ ಇಲ್ಲಿ ವ್ಯವಹಾರ ನಡೀತಾವೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ತಿದ್ದಾರೆ. ಕೆಲವೊಂದಿಷ್ಟು ವಿಡಿಯೋಗಳು ಸಿಕ್ಕಿದವು. ಆದರೆ ಇಲ್ಲಿ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವು ಎಲ್ಲ ವಿಡಿಯೋಗಳಿಗೆ ಏನೋ ಇರ್ಬೋದು, ಕೆಲವು ಫೇಕ್ ಇರ್ಬೋದು, ಸತ್ಯ ಇರ್ಬೋದು, ಇಲ್ದೋಗಿರ್ಬೋದು. ಅದು ಏನೋ ಇದ್ದರೂ ಸಹಿತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಮಾತ್ರ ಕುರ್ಚಿ ಕಿತ್ತಾಟದ್ದು ಇನ್ನೂ ಬಗೆಹರಿದಿಲ್ಲ.